ನಮಸ್ಕಾರ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ತುಂಬ ದಿನ ಆದಮೇಲೆ ಮತ್ತೆ ಮೋಟೋ ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟು ದಿನದವರೆಗೂ ಮಧ್ಯದಲ್ಲಿ ಒಂದು ನಾರ್ಮಲ್ ವ್ಲಾಗ್ ಮಾಡ್ತಾಯಿದ್ದೆ. ಯಾಕೋ ಮಾಡ್ಬೇಕನ್ನಿಸ್ತಾ ಇರಲ್ಲ. ಇತ್ತೀಚೆಗೆ ಮತ್ತೆ ಪ್ರಯತ್ನ ಮಾಡೋಣ, ಒಂದು ಮೆಮೊರಬಲ್ ಮಾಡ್ಕೊಳ್ಳೋಣ ಲೈಫ ಅಂತ ಎಲ್ಲೋದ್ರೂ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬಟ್ ಡೈಲಿ ವ್ಲಾಗು ಅಷ್ಟೊಂದು ನನಗೆ ಇಷ್ಟ ಆಗಲ್ಲ ಮಾಡೋಕ್ಕೆ, ಹಾಗಾಗಿ ಮಾಡಲ್ಲ. ಈಗ ಸದ್ಯಕ್ಕೆ ಕಡೆ ಹೋಗ್ತಾಯಿದ್ದೀನಿ ಅಂದರೆ ಶಿವಮೊಗ್ಗ ಸಾಗರ ಜೋಗ್ ಫಾಲ್ಸ್ ಅಂದರೆ ಜೋಗ್ ಫಾಲ್ಸಿಗೆ ಹೋಗ್ತಾಯಿಲ್ಲ, ಇಡವಾಣಿಯಿಂದ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಪ್ಲಾನ್ ಇದೆ, ಈಗ ಹೋಗ್ತಾ ಕಡೂರು ಭದ್ರಾವತಿ ಇವಾಗ ನಮ್ಮ 10ನೇ ಕ್ಲಾಸಲ್ಲಿ ನನ್ನ ಜೊತೆಗೆ ಇದನ್ನೊಬ್ಬನ ಪರಿಚಯ ಮಾಡ್ಕೊಂಡು ಹೈಸ್ಕೂಲ್ನಲ್ಲಿ ಇರೋಣ. ಅಲ್ಲಿಂದ ಸೀದಾ ಇಡವಾಣಿ ಹೋಗಿ ಮತ್ತೆ ನಾಳೆ ನಾಡಿದ್ದು ಸಾಗರ ಮಾರಿಕಾಂಬಾ ಜಾತ್ರೆ ಇದೆಯಲ್ಲ, ಅದಕ್ಕೆ ಬರೋಣ ಅಂತ ಪ್ಲಾನ್ ಇದೆ. ನೋಡೋಣ ಬನ್ನಿ. ಎಕ್ಸಾಕ್ಟ್ ಈಗ 11 ಗಂಟೆ 1 ನಿಮಿಷ ಆಗಿದೆ. ಈಗ ಹಾಸನದ ರಿಂಗ್ ರೋಡಲ್ಲಿ ಹೋಗ್ತಾಯಿದ್ದೀನಿ. ಬನ್ನಿ, ಹೋಗ್ತಾ ಇಂಟ್ರೆಸ್ಟಿಂಗ್ ಆಗಿ ಏನಾದ್ರು ಮಾತಾಡಬೇಕು ಅನಿಸಿದರೆ ಅಥವಾ ಸಿಕ್ಕಿದರೆ ಮಾತಾಡ್ಕೊಂಡು ಹೋಗೋಣಂತೆ. 250 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಅರಸೀಕೆರೆ ಮೇಲಿಂದ ಹೋಗಿದ್ರೆ ರೋಡು ಚೆನ್ನಾಗಿದೆ, ಬಟ್ ಇದು ಕಡೂರಿಗೆ ಹೋಗಿ ಜಾಯ್ನ್ ಆಗುತ್ತೆ. ಈಗ ಸ್ವಲ್ಪ ಇಂಟೀರಿಯರ್ ಹಂಗೆ ಹೋಗಬೇಕು. ಸೊ ಒಂದು 50 ಕಿಲೋಮೀಟ್ರು ಆಸುಪಾಸು ಕಮ್ಮಿ ಆಗ್ಬೋದು. ಬಟ್ ಭದ್ರಾವತಿಯಿಂದ ನಾನು ಸ್ವಲ್ಪ ಇಂಟೀರಿಯರ್ ಒಳಗಡೆ ಹೋಗ್ಬೇಕು, ಅಲ್ಲೊಂದು 8-10 ಕಿಲೋಮೀಟ್ರ್ ಆಗುತ್ತೆ. ಹೋಗ್ತಾ ಬರ್ತಾ ಒಂದು 20 ಅಂದ್ಕೊಂಡ್ರು. ಬಟ್ ಇವತ್ತಿನ ಇರೋದು 300 ಕಿಲೋಮೀಟ್ರ್ ಆರಾಮಾಗಿ ಹೊಡಿಬೋದು, ಏನು ತೊಂದರೆ ಇಲ್ಲ. 306 ಡೈಲಿ ಒಳ್ಳೆ ರೋಡ್ ಐತೆ, ಒಳ್ಳೆ ಎಲ್ಲದು ಅನುಕೂಲವಾಗೈತೆ ಅಂದರೆ ಕಣ್ಣು ಮುಚ್ಕೊಂಡು 500-600 ಕಿಲೋಮೀಟ್ರ್ ಮೇಲೆ ಕವರ್ ಮಾಡ್ಬೋದು. ಇಲ್ಲ ನಿಧಾನಕ್ಕೆ ಆರಾಮಾಗಿ ಎಷ್ಟು ಟೈಮು 11 ಗಂಟೆ ಇದೆಯಲ್ಲ, ನಾನು ಸಂಜೆ 5 ಗಂಟೆ ಹೊತ್ತಿಗೆ ಹೋದ್ರೆ ಸಾಕು, ನಿಧಾನಕ್ಕೆ ಹೋಗ್ತೀನಿ. ಟ್ರೈನು ಇತ್ತು, ಟ್ರೈನಲ್ಲಿ ಹೋದರೆ ಬಜೆಟ್ ಆಗೋಗೋದು. ಬಟ್ ಎಂಡ್ ಆಫ್ ದ ಡೇ ನಾನು ಹೋಗ್ತಾ ಇರೋದೇ ಸಮ್ಟೈಮ್ಸ್ ನಾನು ಅಷ್ಟು ಈಸಿಯಾಗಿ ಎಲ್ಲೂ ಹೋಗಲ್ಲ. ಹೋಗ್ತಾಯಿದ್ದೀನಿ ಅಂದರೆ ಏನೋ ಒಂದು ಬೇಜಾರು ಕಳ್ಕೊಳಕ್ಕಾಗಲಿ ಅದು ಇದಕ್ಕೆ ಅಂತ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಅಲ್ಲೋದ್ರೆ ಜನ ಇರಲ್ಲ, ಸರೌಂಡಿಂಗ್ ಫುಲ್ ಕಾಡು, ಟವರ್ ಇರಲ್ಲ. ಸೊ ಏನೋ ಅಷ್ಟು ಹೊರ ಸಂಪರ್ಕಕ್ಕೆ ಕನೆಕ್ಟ್ ಇಲ್ಲದಿರೋದ್ರಿಂದ ನನಗೇನೋ ಒಂಥರ ಅಲ್ಲಿಗೆ ಹೋದರೆ ಒಂದು ಸ್ವಲ್ಪ ಏನೇ ತಲೆಯೊಳಗಿದ್ರು ಅಥವಾ ಏನೇ ಇದ್ದರೂ ಒಂದು ಸ್ವಲ್ಪ ದಿನ ಮಟ್ಟಿಗೆ ಆರಾಮಿರ್ಬೋದು ಅನ್ನೋ ರೀಸನಿಗೆ ಅಷ್ಟೇ. ಇನ್ನೆಲ್ಲೂ ಹೋಗಿ ಇಷ್ಟಪಡಲ್ಲ. ಬಟ್ ಎಂಡ್ ಆಫ್ ದ ಡೇ ನಾನು ಏನೇ ವ್ಲಾಗ್ ಮಾಡಿದ್ರು ನನ್ನ ಅಕಾರ್ಡಿಂಗ್ ಟು ಮಿ, ನನ್ನ ಪ್ರಕಾರ, ಅಥವಾ ಯಾರ ಮೇಲೆ ಏರಿಕೆ ಆಗಲಿ ಅಥವಾ ಈ ಥರನೇ ಇರಬೇಕು ಅಂತ ಅಲ್ಲ. ಸರಿ ಅನಿಸುತ್ತೆ ಕೆಲವರಿಗೆ, ತಪ್ಪು ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ನಾನು ಇರೋದನ್ನ ಇದ್ದಂಗೆ ನನ್ನ ವೇಲ್ ನಾನು ಹೇಳೋಕ್ಕೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರತಿಯೊಂದು ವಿಚಾರ ಆದರೂ ಅಷ್ಟೇ. ನನಗೇನಿಲ್ಲ ವ್ಯೂಸ್ ರೀಚ್ ಆಗಿಸ್ಬೇಕು ಅಥವಾ ಯೂಟ್ಯೂಬಿಂದ ಅರ್ನ್ ಮಾಡಬೇಕು ಅನ್ನೋದೇನಿಲ್ಲ. ದೇವಸ್ಥಾನ ಓಪನ್ ಆಗಿದೆ. ಒಳ್ಳೆ ನೋಡಪ್ಪ, ಹಿರಂಜನ ಸ್ವಾಮಿ ಗಣಪತಿ. ಏನು ಹೇಳ್ತಿದ್ದೆ, ಯೂಟ್ಯೂಬಿಂದ ರೆವಿನ್ಯೂ ಜನ್ರೇಟ್ ಮಾಡ್ಬೇಕು ಅನ್ನೋದೇನಿಲ್ಲ. ಎಂಡ್ ಆಫ್ ದ ಡೇ ನನ್ನ ಮುಂದೊಂದು ದಿವಸ ಕೂತ್ಕೊಂಡಾಗ ಈ ಥರ ಎಲ್ಲ ಮಾತಾಡ್ತಾ ಇದ್ದೆ, ಈ ಥರ ನನ್ನ ಆಲೋಚನೆಗಳಿದ್ವು, ಜನಗಳ ಜೊತೆ ವ್ಯಕ್ತಪಡಿಸ್ತಾ ಇದ್ದೆ, ಹಿಂಗೆ ಹೋಗ್ತಾಯಿದ್ದೆ, ಅಥವಾ ಏನೋ ಒಂದು ಸ್ಕಿಲ್ಸ್ ಅಂದ್ಕೊಳ್ಳಿ ಅಥವಾ ಏನೋ ಒಂದು ಮೆಮೊರೀಸ್ ಅಂದ್ಕೊಳ್ಳಿ, ಆ ರೀಸನ್ಗೋಸ್ಕರ ಬ್ಲಾಗ್ ಮಾಡೋದು. ಇದರಿಂದ ದುಡ್ಡು ಬರುತ್ತೆ ಅಥವಾ ಹಂಗಂತ ಅಲ್ಲ. ನನಗೆ ಪರ್ಸನ್ ಅಂದರೆ ಹುಟ್ಟಿದಾಗಿನಿಂದ ಕೊನೆವರೆಗೂ ಹೆಂಗಿದ್ವಿ ಅನ್ನೋದ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋ ಒಂಥರ ಏನೋ ಒಂದು ಮೆಮೊರೀಸ್ ಇರ್ಬೇಕು ನನಗೆ. ಪರ್ಸನ್ ಜೊತೆನಾಗಲಿ ಎಲ್ಲ ಜೊತೆನಾಗಲಿ ಆ ಪರ್ಸನ್ ಇರ್ಬೇಕು. ಆ ಥರ ನಾನು ಸುಮ್ಮನೆ ವ್ಲಾಗ್ ಮಾಡ್ತೀನಿ ಅಂತ ಮಾಡೋದಲ್ಲ. ಏಕೆಲ್ಲ ನನಗೇನೋ ಒಂದು ಚಿಕ್ಕ ವಸ್ತುಗಳ ಮೇಲೂ ಅಕ್ಕರೆ ಜಾಸ್ತಿ, ಕಳ್ಕೊಳ್ಳೋಕೆ ಇಷ್ಟಪಡೋಲ್ಲ. ಹಂಗೆ ಎಲ್ಲದೂ ಜೋಪಾನ ಮಾಡಿ ಇಟ್ಕೋಬೇಕನ್ನೋ ನಮ್ಮಲ್ಲಿರುತ್ತಲ್ಲ. ಹಾಗಾಗಿ ಈ ಮೆಮೊರೀಸ್ಗಳು ಹಿಂಗಿರಲೇಬೋದು. ಈಗ ಮುಂದಕ್ಕೆ ಇನ್ನೂ ಚೆನ್ನಾಗಿ ಇನ್ನೂ ಚೆನ್ನಾಗಿ ಕಾಣ್ಬೋದು, ಇನ್ನೂ ವರ್ಷಾಗಿ ಹೋಗ್ಬೋದು. ಸೊ ಹೆಂಗಿತ್ತು, ಹೇಗಾಯಿತು ಅನ್ನೋದೊಂದು ನಮ್ಮ ಮೆಮೊರೀಸ್ ಅಂತ ಅಷ್ಟೇ. ಸೊ ಓಡೋಕ್ಕಾಗಲಿಲ್ಲ ಅಂದರೆ ಹೋಗ್ಬೇಕು ಅನ್ನೋದು ಇತ್ತು ಮನಸ್ಸಲ್ಲಿ, ಬೇಡ ಅನ್ನೋದು ಇತ್ತು. ಸ್ವಲ್ಪ ಆರೋಗ್ಯ ಬೇರೆ ಸರಿ ಇರಲಿಲ್ಲ, ಎಕ್ಸಾಮ್ ಬೇರೆ ಮುಗಿದ್ವು, ಎಲ್ಲ ಮಧ್ಯದ್ರಲ್ಲಿ ಏನು ಮಾಡ್ಬೇಕನ್ನೋದು ಗೊತ್ತಾಗಿಲ್ಲ. ಆರಾಮಾಗಿ ನೆನ್ನೆ 4 ಗಂಟೆಗೆ ಮನೆ ಕಂಡೆ 8 ಗಂಟೆಗೆ ಎದ್ಬಿಟ್ಟು ರೆಡಿಯಾಗಿ ಮೆಮೊರಿ ಕಾರ್ಡ್ ತರಕ್ಕೆ ಹೋದೆ. ಮೆಮೊರಿ ಕಾರ್ಡಲ್ಲಿ ಅವ್ರು ಇರಲಿಲ್ಲ. ಆಮೇಲೆ ತಗೊಳ್ಳಿ, ಮೆಮೊರಿ ಕಾರ್ಡ್ ರೇಟು ಜಾಸ್ತಿ ಐತೆ, 3,000 ಎಲ್ಲ ದುಡ್ಡು ಖರ್ಚಾಗಿರೋದೇ ಆಗಿದೆ ಇತ್ತೀಚೆಗಂತ. ಈ ಮೊಬೈಲು ಬಿದ್ದು ದೊಡ್ಡದೋಯ್ತು, ಒರಿಜಿನಲ್ ಡಿಸ್ಪ್ಲೇಗೆ 8,000 ಅಂದರು. ಹೊಸ ಮೊಬೈಲ್ ತಗೊಳ್ಳೋಣ ಅಂದ್ಕೊಂಡು ನಾರ್ಮಲ್ ಲೋಕಲ್ ಡಿಸ್ಪ್ಲೇ ಹಾಕಿ ಹೊಸ ಮೊಬೈಲ್ ತಗೊಂಡೆ. ಸೊ ಈಗ ಇದರಲ್ಲೇ ಹಳೆ ಮೊಬೈಲಲ್ಲಿ ಮ್ಯಾಪ್ ಹಾಕಿದ್ದೀನಿ. ಒಂದು ಸ್ವಲ್ಪ ದಿವಸ ದುಡ್ಡು ಆದಮೇಲೆ ಒರಿಜಿನಲ್ಲೇ ಹಾಕ್ಸ್ಬೇಕು. ಟೈಮ್ 11 ಆಗಿದೆ. 11 ಎಲ್ಲಾಯ್ತು ಮ್ಯಾಪು. ಆಫ್ಲೈನ್ ಮ್ಯಾಪ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ.
ಕನೆಕ್ಟ್ ಆದೆ. ಅರಸೀಕೆರೆ ಬಿಟ್ಟು ಒಂದು ಸ್ವಲ್ಪ ಮುಂದೆ ಇದ್ದೀನಿ. ಇಲ್ಲ ಇನ್ನೂ ಹಿಂದೆನೇ ಇದ್ದೀನಿ ಅನ್ಸುತ್ತೆ ಮೇ ಬಿ. ಆಲ್ಮೋಸ್ಟ್ ಅಲ್ಲಿ ನಾನು ಅರಸೀಕೆರೆ ಮೇಲೆ ಬಂದಿದ್ರೆ ಆಗೋದು. ಬಟ್ ಆ ಕಡೆಯಿಂದ ಬಂದ ಆ ರೋಡಲ್ಲಿ ಬರೋದು ಒಂದೇ, ಈ ಇಂಟೀರಿಯರ್ ರೋಡ್ ತಗೊಂಡು ಬರೋದು ಒಂದೇ. ಅಷ್ಟೊಂದು ರೋಡ್ ಚೆನ್ನಾಗಿಲ್ಲ ಅದು. ಅರಸೀಕೆರೆ ರೋಡ್ ಗುಂಡಿ ರೋಡ್ ಹಾಸನಿಂದ ಗಣಸಿ ಹ್ಯಾಂಡ್ ಪೋಸ್ಟಿಂದ. ಸೊ ಹಾಗಾಗಿ ಈಗ ಬಂದು ಹೈವೇ ಕನೆಕ್ಟ್ ಆಗಿದ್ದೀನಿ. ಒನ್ ಆಫ್ ದ ಬೆಸ್ಟೆಸ್ಟ್ ರೋಡ್ ಅಂದ್ಕೊಳ್ಳಿ ಇದು. ಅಂದರೆ ನಾನು ನೋಡಿರೋದ್ರಿಂದ ಆಗಿಂದ ಒಂದ್ಸತಿ ಯಾವಾಗಲೂ ಒಂದ್ಸತಿ ಬಸ್ಸಲ್ಲೇ ಟ್ರಾವೆಲ್ ಮಾಡಿದ್ದೆ. ಅದು ಬಿಟ್ಟರೆ ಇಲ್ಲೆಲ್ಲ ತಿರುಗಾಡೋದನ್ನು ಟ್ರೈನಲ್ಲಿ ಅಂದ್ಕೊಂಡು. ಎಕ್ಸಾಕ್ಟು ಎಷ್ಟು 111-112 ಕಿಲೋಮೀಟ್ರ್ ಆಗಿದೆ. ಅಂದರೆ ನಾನು ಪೆಟ್ರೋಲ್ ಹಾಕಿ ಅದು ಬೇರೆ ವಿಚಾರ. ಬಟ್ ಈಗ 1 ಅವರಿಗೆ ಇಂಟೀರಿಯರ್ ರೋಡು ಅಂತ ಬಂದರೆ ಒಂದು 50-60 ಕಿಲೋಮೀಟ್ರ್ ಹೊಡೆದಿದ್ದೀನಿ ಅಂತ. 250 ಏನೋ ಇತ್ತು, 292ಕ್ಕೆ ಬಂದೈತೆ. ಬಟ್ ನಾನು ಹೇಳೋದಷ್ಟೇ, ಯಾರು ಟೈಮ್ ಮುಗಿಸ್ಬೇಕು ಅಥವಾ ರೋಡ್ ಚೆನ್ನಾಗಿದೆ ಅಂದರೆ ಟೋಲ್ ಕಟ್ಟಾಗೋದ್ರಲ್ಲಿ ಏನು ಇದ್ದಿಲ್ಲ. ಬಟ್ ಟೋಲ್ಗೂ ಜಾಸ್ತಿ ದುಡ್ಡು ಇಸ್ಕೊತಾರೆ. ಜುಪ್ತನ ಬೇಡ ದುಡ್ಡಿದ್ದಾಗ ಆರಾಮಾಗಿ ನೆಮ್ಮದಿಯಾಗಿ ಟೈಮ್ ಕ್ಯಾಚ್ ಮಾಡೋಕೆ ಕಂಫರ್ಟಾಗಿ ಹೋಗ್ಬೇಕು ಅನ್ನೋದು ನನ್ನ ಪಾಲಿಸಿ. ಏನಂತೀರಾ? ಎಕ್ಸಾಕ್ಟ್ ಈಗ ಕಡೂರಿಗೆ ಬಂದೆ. ಕಡೂರು ಏನೋ ಒಂಥರ ಶೀಲ ಅದು. ಐ ಡೋಂಟ್ ನೋ ವೈ. ಐ ನೋ ವೈ. ನೋಡೋಣ ಏನಾಗ್ಬೋದು ಗೊತ್ತಿಲ್ಲ. ಏನಕ್ಕೆ ಇಷ್ಟು ಕನೆಕ್ಟೆಡ್ ಟು ಆರ್ಟ್ ಅಂತ ನೋಡೋಣ. ಮುಂದೆ ಏನಾದರೂ ಇವರಲ್ಲಿ ಏನಾದರೂ ಇದೆಯಾ ಅಥವಾ ಏನು ನೋಡೋಣ. ಬಟ್ ಏನೋ ಒಂಥರ ಇಲ್ಲಿಗೆ ಬಂದೇಟಿಗೆ ಅದೇನೋ ಕನೆಕ್ಷನ್ನು ಆಟೋಮೆಟಿಕ್ ಅಂದ್ಬಿಟ್ಟು ಟ್ರೈನಲ್ಲಿ ಬಂದರೂ ಅಷ್ಟೇ. ಕಡೂರು ಅಂದರೆ ಅದೇನೋ ಒಂಥರ ಬಟರ್ಫ್ಲೈ ಎಫೆಕ್ಟ್ ಅಂತಾರಲ್ಲ ಅದು, ಅಥವಾ ಸಮಥಿಂಗ್ ಗಿವೆನ್ ಇಂಟರ್ ಸಮಥಿಂಗ್ ಏನೋ ಅಂತಾರಲ್ಲ, ಇನ್ಸ್ಟಿಂಕ್ಟ್ ಅಥವಾ ಏನೋ ಒಂದು. ಅದು ಐ ಕಾಂಟ್ ಎಕ್ಸ್ಪ್ಲೇನ್ ಪ್ರಾಪರ್ಲಿ ವಾಟ್ ಈಸ್ ದಟ್ ಅಂತ. ಒಟ್ಟು 1.25 ಗಂಟೆಯಲ್ಲಿ ಬಂದಿದ್ದೀನಿ ಕಡೂರಿಗೆ. ಕಡೂರು ಒಳಗಡೆ ಹೋಗಲ್ಲ, ಕಡೂರು ಬೈಪಾಸ್ನಲ್ಲಿ ಹೋಗ್ತಾಯಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಸ್ಟಾಪು ಭದ್ರಾವತಿದೆ. ಕಂಟಿನ್ಯೂಸ್ ಆಗೊಂದು ಯಾವತ್ತೂ ಗಾಡಿ ಓಡಿಸ್ಬಾರ್ದು. ಮತ್ತೆ ಚೈನ್ ಲೂಪ್ ಮಾಡ್ಕೊ ಬಂದಿದ್ದೀನಿ. ಆ ಮಟ್ಟಿಗೆ ವಾಯ್ಸ್ ಕೇಳ್ತಾ ಇದೆ ಗೊತ್ತಿಲ್ಲ. ನನಗೆ ಈ ರೋಡು ಇಷ್ಟ. ಮತ್ತು ಹೇಳಿದ್ನಲ್ಲ, ಸಮಥಿಂಗ್ ಕನೆಕ್ಷನ್ ಹಿಯರ್. ಐ ಡೋಂಟ್ ನೋ. ಐ ನೋ ಮೇ ಬಿ. ನೋಡೋಣ ಏನಾಗ್ಬೋದು. ಬಟ್ ಏನೋ ಒಂಥರ ಊರು ಚಂದ. ಅದೇನೋ ಗೊತ್ತಿಲ್ಲ, ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿಲ್ಲ ಬಿಡಿ. ಸೊ ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ 8 ನಿಮಿಷ, ಇಲ್ಲ 12 ಗಂಟೆ 10 ನಿಮಿಷ ಅಂದ್ಕೊಂಡಿದ್ದೀನಿ. 11 ಕಲ್ಲಿದ್ದೆ. ಈಗ 12 ಇಲ್ಲಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟು ಭದ್ರಾವತಿ ಸ್ಟಾಪು. ಬನ್ನಿ. ಇನ್ನೇನು ಇಂಟೀರಿಯರ್ ರೋಡ್ ಏನು ಅಷ್ಟೊಂದು ಮಜಾ ಬರಲಿಲ್ಲ, ಅದಕ್ಕೆ ಏನು ರೆಕಾರ್ಡಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಬನ್ನಿ ಹೋಗೋಣ. ಕಡೂರಿಗೆ ಲೆಫ್ಟ್ ತಗೋಬೇಕು, ತೋರಿಸ್ತಾ ಇದೆ ಇಲ್ಲೇ. ಕಡೂರು ನೋಡೋಣ ಏನಾಗ್ಬೋದು ಮುಂದೆ. ಐ ಹ್ಯಾವ್ ಸೋ ಮೆನಿ ಪ್ಲ್ಯಾನ್ಸ್. ಎಕ್ಸಿಕ್ಯೂಟ್ ಮಾಡಬೇಕು ಈಗಲಿಂದಾಗಲೇ. ಪರವಾಗಿಲ್ಲ ಕಣ್ರಿ, ನಮ್ಮ ದೇಶದಲ್ಲೂ ಎಲ್ಲ ಅಪರೂಪಕ್ಕೆ ನೋಡ್ತಾ ಇದ್ದೀನಿ. ಕಲ್ಲೆಲ್ಲ ತಕ್ಕೋದು ಆ ಥರ. ಇಟ್ಸ್ ಗುಡ್ ಟು ಸಿ. ಬೈಕ್ ಅಂತೀವಿ, ಬರೀ ಹೈವೇಗೆ ಮಾತ್ರ ಮಾಡ್ತಾರೆ ಅಂತ. ನೋಡೋಣ ಇನ್ನೂ ಯಾವ ಥರ ಅಭಿವೃದ್ಧಿ ಆಗುತ್ತೆ ಅಂತ. ಮಾತಾಡೋಕ್ಕೆ ಹೋದರೆ ಈಗ ತುಂಬ ಆಗುತ್ತೆ. ಸೊ ಇಲ್ಲಿಗೆ ಈ ಟಾಪಿಕ್ ಬಿಟ್ಬಿಟ್ಟು ನಮ್ಮ ಜರ್ನಿ ಕಂಟಿನ್ಯೂ ಮಾಡೋಣ ಅಂತ. ಚಿಕ್ಕಮಗಳೂರು ಡಿಸ್ಟಿಕ್, ಬಟ್ ಅಷ್ಟು ಮಲೆನಾಡ ಸೌಂದರ್ಯ ಹೊಂದಿರತಕ್ಕಂಥ ಊರೇನಲ್ಲ. ಸರಿ ಬನ್ನಿ ಮಾಡೋಣ. ಜಾಸ್ತಿ ಇದೆ ನೋಡಲಿಲ್ಲ. ಬರೀ ಇದು ಬೀರಲ್ಲಿ ಮತ್ತು ಒಂದು ಸ್ವಲ್ಪ ಆ ಸೈಡಲ್ಲಿ ಬರೀ ಮದುವೆ. ಅಪ್ಪ ಗುರು, ಏನು ಮದುವೆನೋ ಏನೋ. ಈ ಬೀರೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಆ ರೋಡು ಅಗಳಕ್ಕೆ ಬಂದೆ. ಅರ್ಧಂಬರ್ಧ ಆಗೈತೆ, ಅರ್ಧಂಬರ್ಧ ಕ್ಲೋಸ್ ಆಯಿತು. ಏನೊಂದು ಗೊತ್ತಾಯ್ತೆ. ಮತ್ತು ಇನ್ನೊಂದು ಡೌಟ್ ಏನಂದರೆ, KSRTC ಬಸ್ಗಳೆಲ್ಲ ರೋಡ್ ಮೇಲೆ ಹಿಂಗೆ ಹೋಗಲ್ಲ, ಹಿಂಗೆ ವಾರ್ಯಾಗ ಹೋಯ್ತವಲ್ಲ, ಯಾಕೆ ಅನ್ನೋದೇ ನನಗೆ ಯಕ್ಷ ಪ್ರಶ್ನೆ ಕೊಳ್ತಿರೋದು. ಅಥವಾ ಫಿಟ್ನೆಸ್ ಇಲ್ಲೋ ಬಸ್ಸಿಗೆ ಏನು ಕಲಾಪ್ಸ್ ಆಗಿದೆಯಾ? ಮೇ ಬಿ ಇರಬೇಕು. KSRTC ಬಸ್ಗಳದ್ದು ನನಗೆ ದೇವರಣ್ಣದ ಅರ್ಥವೇ ಆಯ್ತಾ ಇಲ್ಲ, ಏನು ಅದು ಅಂತ. ಯಾವಾಗ ನೋಡು ಸಿಟಿ ಬಸ್ ನೋಡು ಅಥವಾ ಎಕ್ಸ್ಪ್ರೆಸ್ಗಳು ನೋಡಿ, ಈಗ ಯಾವಾಗ ಬಂದವಲ್ಲ ಅದು ಬಿಟ್ಬಿಟ್ಟಿನಿ. ಎಲ್ಲ ಹಿಂಗೆ ಹೋಗಲ್ಲ, ಒಂಚೂರು ಹಿಂಗೆ ವಾರಲ್ಲಿ ಹಿಂಗೆ ಹೋಯ್ತವೆ. ಚಕ್ರ ಮಾತ್ರ ರೋಡ್ ಮೇಲೆ ಇರುತ್ತೆ, ಬಾಡಿ ಸ್ವಲ್ಪ ಲೆಫ್ಟಿಗೆ ತಿರ್ಕೊಂಡಿರುತ್ತೆ. ಅವೆಲ್ಲ ಗಮನ ಹರಿಸ್ಬಿಟ್ಟು ನಗಾಡ್ತೀವಿ ನಾವು. ಗಮನ ಹರಿಸ್ಬಿಟ್ಟು ಏನು ಅದು ಮುಂಜಾಗ್ರತೆ ಗಮನ ತಗೋಕೆ ಏನು ಅದು ಮಾಡೋದು. ಒಂದು 5 ಟ್ರಿಪ್ ಹೊಡೆಯೋ ಜಾಗದಲ್ಲಿ 3 ಟ್ರಿಪ್ ಹೊಡೆದ್ಬಿಟ್ಟು ಅದರೊಳಗೆ ಜನ ಹಂಗೆ ಮಟ್ಟಿಗೆ ತುಂಬಿರೋ ಬಸ್ ಫಿಟ್ನೆಸ್ ಉಳಿತಾವ.
ವ್ಯವಸ್ಥೆ ಮಾಡಬೇಕು ಪ್ರತಿಯೊಂದಕ್ಕೂ. ಬಟ್ ನಾವು ಗೌರ್ಮೆಂಟ್ಗೂ ಫೋರ್ಸ್ ಮಾಡೋಂಗಿಲ್ಲ ಮಾಡಿ ಅಂತ. ಯಾಕಂದರೆ ಜನಗಳೇ ಸರಿ ಇಲ್ಲ ಅಂದಮೇಲೆ ಏನು ಮಾಡಿ ಏನು ಪ್ರಯೋಜನ ಅನ್ಸುತ್ತೆ ಸಮ್ಟೈಮ್ಸ್. ಸೊ ಈಕ್ವಲ್ ಫಾಲ್ಟ್ ಎರಡು ಕಡೆನೂ ಇದೆ, ಗೌರ್ಮೆಂಟ್ ಆ್ಯಂಡ್ ಮತ್ತು ಜನಗಳ ನಡುವೆ. ಯಾವಾಗಲೂ ಜಮಾನದಲ್ಲಿ ಬೈಕಲ್ಲಂತೂ ಬಂದಿಲ್ಲ, ಫಸ್ಟ್ ಟೈಮ್ ಬರ್ತಿರೋದಿಲ್ಲ. ಟ್ರೈನಲ್ಲಿ ಓಡಾಡಿದ್ದೀನಿ, ಮತ್ತು ಅದು ಸ್ಕೂಲ್ ಟೂರ್ ಹೋದಾಗ ಓಡಾಡಿರೋದಷ್ಟೇ. ಏನು ಹಿಂಗೆ ಮಾಡ್ತಾರಲ್ಲ, ಸ್ವಲ್ಪ ಪ್ರಾಪರ್ ಮಲ್ನಾಡು ಫೀಲ್ ಬರುತ್ತೆ. ಫೋನ್ ಬರ್ತೈತೆ, ಹೂ ಇಸ್ ದಟ್ ಹೇಳಿದೆಯಾ ಅಂತಾನೆ. ಯಾರಪ್ಪ ಸ್ಪ್ಯಾಮ್ ಅಂತ ಗೋಳಿ ಮಕ್ಕಳು ಬೈ ಹೊಡೆದಿದ್ದು ಬೈ. ಸ್ಪ್ಯಾಮ್ 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 ಯಾರಪ್ಪ ಎತ್ತೆ ಬಿಡೋಣ ಕೇಳೋಣ. ಹಲೋ